ರಾಜಣ್ಣ ನಂತರ ಕಾಂಗ್ರೆಸ್ ಪಕ್ಷದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಜುಗರದ ಸಂಗತಿ ಇದು. ಕೆಪಿಸಿಸಿ ಉಪಾಧ್ಯಕ್ಷೆ ಪದ್ಮಶಾಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ. ಇದು ಕಾಂಗ್ರೆಸ್ಗೆ ಮತ್ತೊಂದು ಮುಜುಗರದ ವಿಚಾರ. ರಾಜಣ್ಣ ನಂತರ ಕಾಂಗ್ರೆಸ್ ಪಕ್ಷದ ಮತ್ತೊಂದು ವಿಕೆಟ್ ಪತನ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಜುಗರದ ಸಂಗತಿ ಇದು. ಕೆಪಿಸಿಸಿ ಉಪಾಧ್ಯಕ್ಷೆ ಅಖಯ್ ಪದ್ಮಶಾಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ. ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯ ಹಕ್ಕುಗಳ ಹೋರಾಟಗಾರ್ತಿ ಪದ್ಮಶಾಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರ ನೀಡಿದ್ದಾರೆ. ರಾಜಣ್ಣರ ರಾಜೀನಾಮೆ ನಂತರ ಮತ್ತೊಂದು ರಾಜೀನಾಮೆ. ರಾಜಣ್ಣರ ವಜಾ ನಂತರ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯದ ಹೋರಾಟಗಾರ್ತಿ ರಾಜಣ್ಣ ನಂತರ ಕಾಂಗ್ರೆಸ್ ಪಕ್ಷದ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ರಾಜಣ್ಣರನ್ನ ಕಾಂಗ್ರೆಸ್ ಪಕ್ಷದಿಂದ, ಅದರಲ್ಲೂ ಕೂಡ ಸಿದ್ದರಾಮಯ್ಯರ ಸಚಿವ ಸಂಪುಟದಿಂದ ವಜಾಗೊಳಿಸಲಾಯಿತು. ರಾಜಣ್ಣರ ವಜಾ ನಂತರ ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂತಹ ಡೆವಲಪ್ಮೆಂಟ್ಗಳು ನಿಮಗೆ ಗೊತ್ತೇ ಇದೆ. ಒಂದಷ್ಟು ವಿರೋಧ, ಒಂದಷ್ಟು ಖಂಡನೆ. ರಾಜಣ್ಣರನ್ನ ಯಾಕೆ ವಜಾ ಮಾಡಿದ್ರಿ ಅನ್ನೋ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಒಂದಷ್ಟು ಖಂಡನೆ. ಇದು ರಾಜಕೀಯ ಷಡ್ಯಂತ್ರ ಎನ್ನುವಂತಹ ರಾಜಣ್ಣರ ಆರೋಪ. ರಾಹುಲ್ ಗಾಂಧಿಯ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ಸಚಿವರು ಯಾಕೆ ಹೋಗಬೇಕಾಗಿತ್ತು ಎನ್ನುವಂತಹ ಪ್ರತ್ಯಾರೋಪ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂತಹ ಅನೇಕ ನಾಯಕರು ಕಾಂಗ್ರೆಸ್ಸಿನ ಅನೇಕ ನಿರ್ಧಾರಗಳನ್ನು ಅಪಹಾಸ್ಯ ಮಾಡಿದ್ರು ಕೂಡ ಅವರ ವಿರುದ್ಧ ಇಲ್ಲದೆ ಇರೋ ಕ್ರಮ ಸಹಕಾರ ಸಚಿವರ ವಿರುದ್ಧ ಯಾಕೆ ಬಂತು ಅನ್ನುವಂತಹ ಒಂದು ಜಿಗುಪ್ಸೆಯ ಪ್ರಶ್ನೆಗಳು. ಸೊ ವಜಾ ನಂತರ, ರಾಜಣ್ಣರ ವಜಾ ನಂತರ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯ ಹಕ್ಕುಗಳ ಹೋರಾಟಗಾರ್ತಿ ಪದ್ಮಶಾಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನು ನೀಡಿದ್ದಾರಂತೆ. ಸದಸ್ಯತ್ವಕ್ಕೆ ಕೂಡಲೇ ರಾಜೀನಾಮೆ ಅಂಗೀಕರಿಸಬೇಕು ಎಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯದ ಸಂಘಟನೆಗೋಸ್ಕರ ರಾಜೀನಾಮೆ ಎನ್ನುವಂತಹ ಒಂದು ಆಗ್ರಹವನ್ನು ಕೂಡ ಅದರಲ್ಲಿ ಬರೆದುಕೊಂಡಿದ್ದಾರೆ. ಸೊ ಅಲ್ಪಸಂಖ್ಯಾತ ಅರ್ಥಾತ್ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಹಕ್ಕುಗಳ ಇನ್ನು ಈ ನಾಯಕಿ ಇವತ್ತು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜಣ್ಣರ ವಜಾ ನಂತರ ರಾಜ್ಯದಲ್ಲಿ ರಾಜಕೀಯ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಅದರ ಜೊತೆಗೆ ಹೋರಾಟಗಾರ್ತಿ ಪದ್ಮಶಾಲಿ ಅವರ ರಾಜೀನಾಮೆ ನಿಜಕ್ಕೂ ಕೂಡ ಒಂದು ಚರ್ಚೆಗೆ ಕಾರಣ ಆಗಬಹುದು. ಸೊ ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.